ಪ್ರೀತಿ ಅಂದರೆ ಏನು ಗೊತ್ತಾ? ಬಹಳ ಜನರಿಗೆ ಇನ್ನೂ ಒಂದು ತಪ್ಪು ಭ್ರಮೆ ಇದೆ. ಪ್ರೀತಿ ಅಂದರೆ ಅದು ನನಗೆ ಬೇಕು, ಈಗಲೇ ಬೇಕು, ಇದ್ದಕ್ಕಿದ್ದಂತೆ ಬೇರೆ ಏನು ಬೇಡ ಅಂತ. ಆದರೆ ನಿಜವಾದ ಪ್ರೀತಿ ಹಾಗಲ್ಲ. ನೀನು ಯಾರನ್ನಾದರೂ ಪ್ರೀತಿಸಿದಾಗ ಅವರು ಹೇಗಾದರೂ ಮಾಡಿ ನನ್ನ ಜೀವನದ ಭಾಗವಾಗಲಿ ಅನ್ನೋ ಹಠ ಇರುವುದಿಲ್ಲ. ಅಲ್ಲಿ ನನ್ನದು ಅನ್ನೋ ಹಠ ಇಲ್ಲ. ಅವಳ ಜೀವದಲ್ಲಿ ಸಂತೋಷ ಹೆಚ್ಚಾಗಲಿ ಅನ್ನೋ ಆಸೆಯಷ್ಟೇ. ಪ್ರೀತಿ ಲೆಕ್ಕದ ಮಾತಲ್ಲ, ಅದು ಲಾಭದ ಲೆಕ್ಕವೂ ಅಲ್ಲ, ಅರ್ಥವಿಲ್ಲದಂತೆ ಕಾಣುತ್ತದೆ, ಆದರೆ ಜೀವನಕ್ಕೆ ಅರ್ಥ ಕೊಡುತ್ತದೆ. ಇದೆ ಪ್ರೀತಿಯ ಮೂಲಕ ಯಾರನ್ನಾದರೂ ಪಡೆಯೋದು ನಿಮ್ಮ ಅದೃಷ್ಟ. ಅದು ನಿಮ್ಮ ಪ್ರೀತಿಯ ಸತ್ಯತೆಯ ಪ್ರತಿಬಿಂಬ. ಆದರೆ ಪ್ರೀತಿಯ ಹೆಸರಿನಲ್ಲಿ ಬಲವಂತ ಹಕ್ಕು, ಒತ್ತಡ ಇವೆಲ್ಲ ಬಂದರೆ ಅದು ಪ್ರೀತಿ ಅಲ್ಲ, ಸ್ವಾರ್ಥ. ಪ್ರೀತಿಯಲ್ಲಿ ಒತ್ತಡ ಇಲ್ಲ, ಹಿಡಿತ ಇಲ್ಲ. ಅದು ಹೃದಯಕ್ಕೆ ಶಾಂತಿ ಕೊಡುತ್ತದೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ನೀವು ನಿಜವಾಗಿಯೂ ಯಾರನ್ನಾದರೂ ಹೃದಯದಿಂದ ಪ್ರೀತಿಸಿದರೆ ಈ ಮಾತು ವಿವರಣೆ ಬೇಕಾಗಿಲ್ಲ, ನೀವು ತಾನೇ ಅರ್ಥ ಮಾಡಿಕೊಳ್ಳುತ್ತೀರಿ. ನೋಡಿ, ಪ್ರೀತಿ ಎಲ್ಲರಿಗೂ ಆಗುತ್ತದೆ, ಆದರೆ ಜನರ ಸ್ವಾರ್ಥವೇ ಪ್ರೀತಿಯ ಕೆಟ್ಟದಾಗಿ ಮಾಡುತ್ತದೆ. ನಿಜ ಹೇಳಬೇಕಂದ್ರೆ ಈ ಜಗತ್ತಿನಲ್ಲಿ ಪ್ರೀತಿಗಿಂತ ಸುಂದರವಾದ ಅನುಭವ ಇನ್ನೊಂದಿಲ್ಲ. ಪ್ರೀತಿ ಬಂದಾಗ ಒಳ್ಳೆಯವರ ಬದುಕು ಕೂಡ ಪೂರ್ಣವಾಗಿ ಬದಲಾಗುತ್ತದೆ. ಪ್ರೀತಿ ಒಂದೇ ಇದೆ, ಬಳಕೆ ಮಾತ್ರ ಬೇರೆ. ಒಬ್ಬರಿಗೆ ಆಶ್ರಯ, ಇನ್ನೊಬ್ಬರಿಗೆ ಗಾಯ. ಅದನ್ನು ಬಳಸುವ ಜನರೊಳಗೆ ಇಷ್ಟು ವಿಷ ತುಂಬಿಕೊಂಡಿದೆ ಅಂದರೆ ಪ್ರೀತಿ ಅರ್ಥವಿಲ್ಲದ ಪದವಾಗ್ತಾ ಹೋಗ್ತಿದೆ. ಇದನ್ನು ಬದಲಿಸೋದ್ಯಾರು? ನಾವು. ಹೌದು, ನಾವು. ಸ್ವಾರ್ಥಕ್ಕಾಗಿ ಯಾರ ಭಾವನೆಗಳನ್ನು ಆಟ ಆಡೋದು ನಿಲ್ಲಿಸಿ, ಪ್ರೀತಿಯನ್ನು ಕೆಟ್ಟದಾಗಿ ಹೇಳೋದು ನಿಲ್ಲಿಸಿ. ಒಬ್ಬೊಬ್ಬರು ತಮ್ಮನ್ನು ತಾವೇ ಸ್ವಲ್ಪ ಬದಲಿಸಿಕೊಂಡ್ರೆ ಸಾಕು, ಪ್ರೀತಿ ತಾನೇ ತಾನಾಗಿ ಮತ್ತೆ ಸುಂದರವಾಗಿ ಕಾಣುತ್ತದೆ. ಎಹ್ಸಾಸ್ ಬೈ ವಿಜಯ್.